ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಶುಕ್ರವಾರ ದಿನ 11th ಏಪ್ರಿಲ್ ನಮ್ಮ ಇಂಡಿಯನ್ ಮಾರ್ಕೆಟ್ ಒಂದು ಒಳ್ಳೆ ಗ್ಯಾಪ್ ಅಪ್ ನಂತರ ಆ ಗ್ಯಾಪ್ ಅಪ್ ನ ಸಸ್ಟೈನ್ ಆಗಿ ನಿಫ್ಟಿ 1.92% ಪಾಸಿಟಿವ್ ಅಲ್ಲಿ 22,828 ಹತ್ರ ಕ್ಲೋಸಿಂಗ್ ನ ಕಂಡಿತ್ತು. ಸೊ ಇಲ್ಲಿಂದ 3 ದಿನಗಳ ಲಾಂಗ್ ವೀಕೆಂಡ್ ನಂತರ 15th ಏಪ್ರಿಲ್ ಮಂಗಳವಾರ ದಿನ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದಿದೆ. ಸೊ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋ ಸಮಯದಲ್ಲಿ ನಾವು ಗಿಫ್ಟ್ ನಿಫ್ಟಿನ ಏನಾದರೂ ಇಲ್ಲಿ ಚೆಕ್ ಮಾಡಿದ್ರೆ, ಗಿಫ್ಟ್ ನಿಫ್ಟಿ ನಮಗೆ ಶುಕ್ರವಾರದಿಂದ ಈಗಿನವರೆಗೆ ಅಂದ್ರೆ ಸೋಮವಾರ 14th ಏಪ್ರಿಲ್ ಸಂಜೆವರೆಗೆ ಆಲ್ಮೋಸ್ಟ್ 350 ಪಾಯಿಂಟ್ಸ್ ಮೂಮೆಂಟಮ್ ನ ತೋರಿಸ್ತಾ ಇದೆ. ಇದಕ್ಕೆ ಕಾರಣ ಟ್ರಂಪ್ ಎಲ್ಲ ದೇಶಗಳ ಮೇಲೆ ಏನು ತಾರೀಫ್ ನ ಹೇರ್ತಾ ಬಂದಿದ್ರು, ಅದ್ರ ಮೇಲೆ ಸ್ವಲ್ಪ ಕನ್ಸೆಷನ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಮೊಬೈಲ್ ಹಾಗೆ ಇತರ ಎಲೆಕ್ಟ್ರಾನಿಕ್ ರಿಲೇಟೆಡ್ ಐಟಮ್ಸ್ ಮೇಲೆ ಕೊಡೋದಕ್ಕಾಗಿ ಕಳೆದ 2 ದಿನದಿಂದ ಅಗೇನ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ರಿಕವರಿ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟಮ್ ಇಲ್ಲಿ ಬಂದಿದೆ. ಸೊ ಇದನ್ನ ನೋಡ್ತಾ ಇದ್ರೆ ನಿಫ್ಟಿ ನಿಯರ್ ಆರ್ ಅಬೌವ್ 23,200 ಹತ್ರ ಓಪನ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ. ಸೊ ಇಲ್ಲಿ ನಿಫ್ಟಿ 23,200 ಹತ್ರ ಓಪನ್ ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ 100 ಡೇ ಹಾಗೂ 200 ಡೇ ಮೂವಿಂಗ್ ಅವರೇಜಸ್ 23,300 ಹತ್ರ ಹಾಗೂ 23,350 ಹತ್ರ ಇದಾವೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡೋದು ನಿಫ್ಟಿ 23,350 ಮೇಲೆ, ಅದು 200 ಡೇ ಮೂವಿಂಗ್ ಅವರೇಜ್ ಮೇಲೆ ಕ್ಲೋಸಿಂಗ್ ಕಾಣಬೇಕು. ಸೊ ಈ ಕ್ಲೋಸಿಂಗ್ ಜೊತೆಗೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ಅಟ್ಲೀಸ್ಟ್ 18 ಕೆಳಗಡೆ ಕ್ಲೋಸಿಂಗ್ ನ ಕಾಣಬೇಕು. 18 ಅಥವಾ 17 ಕೆಳಗಡೆ ಕ್ಲೋಸಿಂಗ್ ಕಂಡ್ರೆ ಅದು ತುಂಬಾ ಪಾಸಿಟಿವ್ ಆಗಿರುತ್ತೆ. ಸೊ ನಾನು 18 ಕೆಳಗಡೆ ಕ್ಲೋಸಿಂಗ್ ಕಂಡು ನಿಫ್ಟಿ 23,350 ಮೇಲೆ ಕ್ಲೋಸಿಂಗ್ ಕಂಡ್ರೆ ಅಲ್ಲಿಂದ ನೆಕ್ಸ್ಟ್ ಮೂವ್ಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾವು ಈಗ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ, ಸೊ ನಿಫ್ಟಿ ಇಲ್ಲಿಂದ 23,350 ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಒಂದು ವೆಜ್ಜಸ್ ಫಾರ್ಮೇಶನ್ ಆಗಿದೆ ಕಳೆದ 3 ತಿಂಗಳಲ್ಲಿ. ಅದನ್ನ ನಾನು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಸೊ ಈ ವೆಜ್ಜಸ್ ಫಾರ್ಮೇಶನ್ ಬ್ರೇಕ್ಔಟ್ ಬರೋದು 23,350 ಹತ್ರ. ಇದನ್ನ ಅಗೇನ್ ಝೂಮ್ ಮಾಡೋಣ. ಈ ಕ್ಲೋಸಿಂಗ್ ಬಂದ್ರೆ ಇಲ್ಲಿಂದ ನೆಕ್ಸ್ಟ್ ಮೂಮೆಂಟಮ್ 25th ಮಾರ್ಚ್ ಏನಿದೆ 23,800 ಇಲ್ಲಿವರೆಗೆ ಬರುತ್ತೆ. ಈ ಲೆವೆಲ್ ನ ಕೂಡ ಕ್ರಾಸ್ ಆಗಿ ನಿಫ್ಟಿ 24,200 ವರೆಗೆ ನೆಕ್ಸ್ಟ್ ರ್ಯಾಲಿ ತೋರಿಸೋ ಚಾನ್ಸಸ್ ತುಂಬಾನೇ ಇದೆ. ಸೊ ಈ ಬುಲ್ ಮೂಮೆಂಟಮ್ ಅಲ್ಲಿ 23,350 ಮೇಲೆ ನಾವು ಲಾಂಗ್ ಪೊಸಿಷನ್ಸ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಪುಟ್ ಪೊಸಿಷನ್ಸ್ ಏನಾದ್ರು ಟ್ರೈ ಮಾಡ್ಬೋದಾ ಅಂತಂದ್ರೆ, ನಾವು ಸದ್ಯಕ್ಕೆ ಪುಟ್ ಪೊಸಿಷನ್ಸ್ ನ ನೋಡಲ್ಲ. ನಾವು ಏನಾದ್ರು ನಿಫ್ಟಿ ಅಗೇನ್ ಕೆಳಗಡೆ ಬಂದು ಇಲ್ಲಿ 22,600 ಕೆಳಗಡೆ ಯಾವ್ದಾದ್ರು ದಿನ ಕ್ಲೋಸಿಂಗ್ ಬಂತು ಅಂದ್ರೆ ಅಲ್ಲಿಂದ ಪುಟ್ ಪೊಸಿಷನ್ ಬಗ್ಗೆ ನೋಡೋಣ. ಸದ್ಯದ ಪರಿಸ್ಥಿತಿಯಲ್ಲಿ, ಸದ್ಯದ ಲೆವೆಲ್ ಅಲ್ಲಿ ಓನ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇದನ್ನ ಈಗ ನಾವು ಅಗೇನ್ 15 ಮಿನಿಟ್ಸ್ಗೆ ಬಂದ್ರೆ ನಿಫ್ಟಿ ಏನಾದ್ರು ನಮ್ಗೆ ಡೈರೆಕ್ಟ್ ಆಗಿ 23,200 ಹತ್ರ ಓಪನ್ ಆಗಿ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಬಂದ್ರೆ 23,000 ಹತ್ರ 50 ಡೇ ಮೂವಿಂಗ್ ಯಾವ್ದು ಇರುತ್ತೆ. ಸೊ ಇಲ್ಲಿ ಏನಾದ್ರು ಅಗೇನ್ ಪ್ರಾಫಿಟ್ ಬುಕ್ಕಿಂಗ್ ಬಂದ್ರೆ ಕೆಳಗಡೆ 23,000 ಹತ್ರ ಸಪೋರ್ಟ್ ತಗೊಂಡು ರಿವರ್ಸಲ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಪುಟ್ ಪೊಸಿಷನ್ಸ್ ನ ಸದ್ಯಕ್ಕೆ ನೋಡ್ತಾ ಇಲ್ಲ. ಇನ್ನು ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಮಾರ್ಕೆಟ್ ಓಪನ್ ಆದ್ಮೇಲೆ. ಸೊ ನೀವು ಯಾರಾದ್ರೂ ಇನ್ನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಜಾಯ್ನ್ ಆಗಿ ಮಾಹಿತಿ ಪಡಿಬಹುದು. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.